ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಎನ್ಎಸ್ಯು ಕಾರ್ಯಕರ್ತರು ಜೆಪಿ ನಗರದ ಕುಮಾರಸ್ವಾಮಿ ಅವರ ನಿವಾಸ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಗ್ತೀನಿ. ಎನ್ಎಸ್ಯು ರಾಜ್ಯಾಧ್ಯಕ್ಷರಾದ ಕೀರ್ತಿ ಗಣೇಶ್ ಇದ್ದಾರೆ. ಸರ್, ಇವತ್ತು ಕುಮಾರಸ್ವಾಮಿ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ತಿದ್ರು ಸರ್, ಏನ್ ಆಗ್ರಹ ಮಾಡ್ತಿದ್ರ ಸರ್? ನೋಡಿ, ಮೊದಲೇದಾಗಿ ಇವತ್ತು ಏನೇ ರಾಜ್ಯದಲ್ಲಿ ಯಾವುದೇ ವಿಚಾರ ಆಗಿರ್ಬೋದು, ಏನೇ ಆದ್ರೂ ಕುಮಾರಸ್ವಾಮಿ ಅವ್ರಿಗೆ ಮಾಹಿತಿ ಇರುತ್ತೆ. ನಾವು ಕೇಳ್ತಿರೋದು ಇಷ್ಟೇ, ಅವ್ರ ಮನೆಯಲ್ಲಿ ಆಗ್ತಿರೋ ವಿಚಾರ ಅವ್ರಿಗೆ ಗೊತ್ತಿರೋದಿಲ್ವಾ? ಗೊತ್ತಿದ್ರೂ ಅವ್ರು ಪ್ಯಾಚಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರಾ? ಅವ್ರು ಹೇಳ್ತಾ ಇದ್ದಾರೆ ಉಪ್ಪು ತಿಂದವ್ರು ನೀರು ಕುಡಿತಾರೆ ಅಂತ. ಬೇರೆಯವ್ರಿಗಾದ್ರೆ ಅವರೇ ಗ್ಲಾಸಲ್ಲಿ ತಗೊಬಂದು ಕುಡಿಸ್ಬಿಡ್ತಾರೆ, ಬೇರೆಯವ್ರು ಯಾರಾದ್ರೂ ಮಾಡಿದಿದ್ರೆ. ಈಗ ಅವ್ರು ಹೇಳ್ತಾರೆ ತನಿಖೆ ಆಗುತ್ತೆ ಅಂತ. ಮತ್ತು ನಾನು ಕೇಳ್ಕೊಳೋದು ಇಷ್ಟೇ, ಇವಾಗ ಯಾವುದೇ ಹೆಣ್ಮಕ್ಳಿಗೆ ಅನ್ಯಾಯ ಆದರೂ ಅನ್ಯಾಯನೇ, ಅದು ವಿರುದ್ಧ ಎಲ್ಲರೂ ಹೋರಾಟ ಮಾಡಬೇಕು. ಮೊನ್ನೆನೂ ಸಹ ಎಲ್ಲರೂ ಹೋರಾಟ ಮಾಡಿದ್ದಾರೆ. ನಾನು ಕೇಳೋದು ಎಲ್ಲರೂ ಈಗಲೂ ಹೋರಾಟ ಮಾಡಬೇಕು. ನಮ್ಮ ಇಡೀ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ಹೇಳ್ತಿರೋದು ಒಂದೇನೇ, ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ಅವ್ರ ವಿಚಾರದಲ್ಲಿ ಡೈರೆಕ್ಟರ್ ಆಗಿದ್ದಾರೆ, ಪ್ರೊಡ್ಯೂಸರ್ ಆಗಿದ್ದಾರೆ ಅಂತ ಕೇಳ್ತಾ ಇದ್ದೀವಿ. ಸರ್, ರೇವಣ್ಣ ಅವರು A1 ಆದರೆ ಮಗ ಪ್ರಜ್ವಲ್ ಅವರು A2 ಆಗಿರುವಂಥ ಸರ್, ತಂದೆ ಕೂಡ A1 ಆರೋಪಿ ಆಗಿದ್ದಾರೆ ಒಳ್ಳೆ ನರಸೀಪುರದಲ್ಲಿ ಆಗಿರುವಂಥ ಕೇಸಲ್ಲಿ. ಸರ್, ಇದೇ ಥರ ಇಡೀ ಯಾರ್ಯಾರು ಇನ್ವಾಲ್ವ್ ಇದ್ದಾರೋ ಗೊತ್ತಾಗ್ತಾ ಇಲ್ಲ ನಮಗೆ. ಇದು ತನಿಖೆ ಆಗಬೇಕು ಕಂಪ್ಲೀಟಾಗಿ, ಮತ್ತು ಶಿಕ್ಷೆ ಆಗಬೇಕು, ಮತ್ತು ಅವರೂ ಎಲ್ಲೋ ಒಂದು ಕಡೆ ಹೊಣೆಗಾರಿಕೆ ಹೊರ್ತಿದ್ದಾರೆ. ಸರ್, ಈಗ ಎಲ್ಲೋ ಒಂದ್ ಕಡೆ ಘಟನೆ ಆದ್ಮೇಲೆ FIR ಆಗುವಂತದ್ದು ಮೊದಲೇ ಗೊತ್ತಿತ್ತ ಅಂತೇಳಿ ಪ್ರಜ್ವಲ್ ರೇವಣ್ಣ ಅವರು ಈಗ ವಿದೇಶದಲ್ಲಿದ್ದಾರೆ ಅಂತೇಳಿ ಗೃಹ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು. ಸರ್, ಗೊತ್ತಿರುತ್ತಲ್ಲ, ಗೊತ್ತಾಗಿದ್ದೇನೆ 1.5 ತಿಂಗಳಿಂದನೇ ಗೋವಿಂದಯ್ಯ ಅನ್ನೋರು JDS ಅವರು ಒಂದು ಪತ್ರ ಬರೀತಾರೆ, ಡೆಲ್ಲಿಯಿಂದ ಮೋದಿ ಅವ್ರಿಗೆ ಒಂದು ಪತ್ರ ಬರೀತಾರೆ. ಏನಂತ ಬರೀತಾರೆ? ಈ ಥರ ಎಲ್ಲ ಇಶ್ಯೂಸ್ ಇದೆ, ಅವ್ರಿಗೆ ಟಿಕೆಟ್ ಕೊಡಬೇಡಿ ಅಂತ ಪತ್ರ ಬರೀತಾರೆ. ಆದರೂ ಸಹ ಇವರು ಟಿಕೆಟ್ ಕೊಟ್ಟು ಮುಚ್ಚಾಕುವಂಥ ಎಲ್ಲ ಪ್ರಯತ್ನನೂ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಮುಚ್ಚಾಕೋದಕ್ಕೆ ಪ್ರಯತ್ನ ವಿಫಲ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿವರೆಗೂ ಹೋರಾಟ ಅಂತೇಳಿ ಸರ್, ಅವ್ರನ್ನ ಬಂಧಿಸೋವರ್ಗೂ ಹೋರಾಟ. ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ನಮಗೆ ನಂಬಿಕೆ ಇದೆ. ಈ ರೀತಿ ಹೆಣ್ಣು ಮಕ್ಕಳ ಮೇಲೆ ಯಾರ್ಯಾರು ಈ ರೀತಿ ದೌರ್ಜನ್ಯವನ್ನ ಮಾಡ್ತಾರೆ ಅವ್ರನ್ನ ಬಂಧಿಸ್ತಾರೆ. ಕಾಂಗ್ರೆಸ್ ಪಕ್ಷ ಹೆಣ್ಮಕ್ಳ ಜೊತೆಗೆ ಇವತ್ತು ನಿಂತ್ಕೊಂತತೆ. ಆದ ಕಾರಣ ಇವತ್ತು ವಿದ್ಯಾರ್ಥಿಗಳಿಗೆ, ಹಾಸನದಲ್ಲಿರುವಂಥ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ, ನರ್ಸಿಂಗ್ ವಿದ್ಯಾರ್ಥಿಗಳಿಗೆ, ಪೊಲೀಸ್ ಅವ್ರ ಮೇಲೆ ನಡೆದಿರುವಂಥ ಮನೆ ಕೆಲಸದವ್ರ ಮೇಲೆ ನಡೆದಿರುವಂತಹ ಈ ಹಲ್ಲೆಯನ್ನು ಖಂಡಿಸಿ ಇವತ್ತು NSUI ನಮ್ಮ ರಾಜ್ಯಾಧ್ಯಕ್ಷರಾದ ಕೀರ್ತಿ ಗಣೇಶ್ ಅವರು ಮತ್ತು ಉಪಾಧ್ಯಕ್ಷರಾದ ಮಾರುತಿ ಅವರ ನೇತೃತ್ವದಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸೋ ತನಕ ಮಾಡ್ತೀವಿ. ಕಾಲೇಜ್ ಕ್ಯಾಂಪಸ್ಗಳಲ್ಲಿ, ಹೆಣ್ಣು ಮಕ್ಕಳ ಕ್ಯಾಂಪಸ್ಗಳಲ್ಲೂ ಸಹ ನಾವು ಈ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ. ನಾವು ಸರ್, ಇವಾಗ ಏನಂದರೆ ಒಂದು 2800 ಜನದ್ದು ವಿಡಿಯೋ ಏನು ಇಟ್ಕೊಂಡಿದ್ದಾರೆ ಈ ಪ್ರಜ್ವಲ್ ರೇವಣ್ಣ ಅವರು. ಈಗ ಏನು BJP ಇವರ ಮೈತ್ರಿ ಪಕ್ಷ ಇದೆ, BJPಯವರು ಪಾಪ ನೇಹ ಹತ್ಯೆ ಕೇಸ್ ಆದಾಗ ಲವ್ ಜಿಹಾದು ಅದು ಇದು ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟರು. ಇವಾಗ 2800 ಕುಟುಂಬಗಳ ಹೆಣ್ಮಕ್ಳಿಗೆ ಯಾವ ಜಿಹಾದ್ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಇವಾಗ ಪ್ರಧಾನಿ ನರೇಂದ್ರ ಮೋದಿಗಳು ಯಾವುದೋ ಒಂದು ಚಿಕ್ಕ ವಿಷಯಕ್ಕೋಸ್ಕರ ಕರ್ನಾಟಕದಲ್ಲಿ ಒಂದೇ ಒಂದು ಚಿಕ್ಕ ವಿಷಯಕ್ಕೆ ಟ್ವೀಟ್ ಮಾಡ್ತಾರೆ. ಇವತ್ತಿನವರೆಗೂ ಪ್ರಧಾನಿಗಳಾಗಿರಲಿ ಅಥವಾ ಮಹಿಳಾ ಸಚಿವೆಯಾದ ಸ್ಮೃತಿ ಇರಾನಿ ಆಗಿರಲಿ, ಯಾರೇ ಆಗಲಿ ಇವತ್ತಿನವರೆಗೂ, ಅಥವಾ ನಮ್ಮ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಆದಂತಹ ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ಯಾವುದೇ ರೀತಿ ಇವತ್ತಿನವರೆಗೂ ಒಂದೇ ಒಂದು ಪ್ರತಿಕ್ರಿಯೆ ನೀಡಿಲ್ಲ, ಒಂದೇ ಒಂದು ಟ್ವೀಟ್ ನೀಡಿಲ್ಲ. ಮತ್ತೆ ಅವರು ಫಾರಿನ್ಗೆ ಹೋಗೋಕ್ಕೂ ಸಹ BJPಯವರು ಬೆಂಬಲವಾಗಿ ನಿಂತಿದ್ದಾರೆ. ಮತ್ತೆ BJP ನಾಯಕರು ಅಷ್ಟೇ, ವಿಜೇಂದ್ರವರಾಗಿರಲಿ, ಯಡಿಯೂರಪ್ಪನವರಾಗಿರಲಿ, ಇವತ್ತಿನವರೆಗೂ ಯಾವುದೇ ರೀತಿ ಒಂದೇ ಒಂದು ಮಾತಾಡಿಲ್ಲ. ಇದಕ್ಕೇನು ಹೇಳ್ತಾರೆ ಅಂತ ಹೇಳ್ಬೇಕು, ಮತ್ತೆ ನ್ಯಾಯ ಕೊಡಿಸ್ಬೇಕು. ಪ್ರತಿಯೊಬ್ಬರಿಗೂ ಒಬ್ಬರ ಕೆಲಸದವ್ರನ್ನ ಬಿಟ್ಟಿಲ್ಲ, ಪಾಪ TV ಆ್ಯಂಕರ್ಗಳನ್ನ ಬಿಟ್ಟಿಲ್ಲ. ಎಲ್ಲಿ ನಡೀತಾ ಇದೆ ನಮ್ಮ ದೇಶ, ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ರಾಜ್ಯ? ಪಾಪ ಒಳ್ಳೆ ನರಸೀಪುರದ ಹೆಣ್ಮಕ್ಳು ಕತೆ ಏನು? ಯಾರೋ ಒಬ್ಬ ಹಿಂದಿನ ಕಾಲದಲ್ಲಿ ಕೀಚಕ ಅಂತ ಒಬ್ಬ ಇದ್ದ, ಅವನ್ನ ಬೇರೆ ಕಥೆಯಲ್ಲಿ ಕೇಳ್ತಾ ಇದ್ವಿ. ಇವತ್ತು ನಿಜವಾದ ಕೀಚಕನ ನಾವು ನೋಡ್ತಾ ಇದೀವಿ. ಇದು ನಮ್ಮ ಕರ್ನಾಟಕದ ದುರಂತ, ನಮ್ಮ ಹೆಣ್ಮಕ್ಳಿಗೆ ದುರಂತ. ನ್ಯಾಯ ಸಿಗಲೇಬೇಕು ಅಂತ ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ನಾನು ಕೇಳ್ಕೊಂತೀನಿ, ಕೈ ಮುಗಿದು ಕೇಳ್ಕೊಂತೀನಿ. ಸರ್, ಪ್ರಜ್ವಲ್ ರೇವಣ್ಣ ಕೇವಲ JDS ಇಂದ ಅಂತ ಕಂಟೆಸ್ಟ್ ಮಾಡಿರಲಿಲ್ಲ, ಅವರೊಬ್ರು NDA ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿದ್ರು. ಇದುವರೆಗೂ ಕೂಡ ಯಾವ ಕುಮಾರಸ್ವಾಮಿ ಅವ್ರನ್ನ ಬಿಟ್ಟರೆ ಬೇರೆ ಯಾರು ಕೂಡ ಮಾತಾಡ್ತಿಲ್ಲ ಸರ್. ಯಾರು ಮಾತಾಡ್ತಾನೆ ಇಲ್ಲ. ಅದೇ ನಮ್ಮ ಹೋರಾಟ, ಅದೇ ನಮ್ಮ ನಿಲುವು ಕೂಡ. ಏನಕ್ಕೆ ಮಾತಾಡ್ತಾ ಇಲ್ಲ, ಯಾಕೆ ಇವರು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ? ಇಂಥ ಒಂದು ವಿಕೃತ ಮನಸ್ಸು ಇರೋರು ಇವತ್ತುವರೆಗೂ ಇತಿಹಾಸದಲ್ಲಿ ಯಾರೂ ನಾವು ಮಾಧ್ಯಮದಲ್ಲಿ ನೋಡಿಲ್ಲ. ಅಂಥವನ್ನ ನಾವು ನೋಡಿದ್ದೀವಿ. ಈಗ ನಮ್ಮ ಆಲ್ರೆಡಿ ಸ್ನೇಹಿತರು ಹೇಳ್ದಂಗೆ ಕೀಚಕನ ಬಗ್ಗೆ ಕೇಳಿದ್ವಿ, ಇವತ್ತು ನೋಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ. ಇವತ್ತು ಇಂಥ ಒಂದು ಅಟ್ಟಹಾಸನ ಮೆರಿತಾ ಇದ್ದಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಎಲ್ಲರೂ ಜವಾಬ್ದಾರಿ ಆಗಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಇದಿಷ್ಟು ಯೂತ್ ಕಾಂಗ್ರೆಸ್ ಹಾಗೂ NSUI ಕಾರ್ಯಕರ್ತರ ಮಾತುಗಳು. ಕುಮಾರಸ್ವಾಮಿ ಅವರ ಜೆಪಿ ನಗರದ ಮುಂದೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಪ್ರಜ್ವಲ್ ರೇವಣ್ಣನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಚಂದ್ರೇಶ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.